ಕಳೆದ ವರ್ಷ ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಆಸ್ತಿಗಳ ಮಾರ್ಗಸೂಚಿ ದರ ನಿಗದಿ ಮಾಡುವಾಗ ಅಧಿಕಾರಿಗಳು ಮಹಾನಗರ ಪಾಲಿಕೆಯನ್ನು ಕತ್ತಲೆಯಲ್ಲಿಟ್ಟು ನಿಗದಿ ಮಾಡಿದ್ದಾರೆ. ಈ ಕಾರಣದಿಂದಲೇ ಪಾಲಿಕೆ ವ್ಯಾಪ್ತಿಯ ಖಾಲಿ ನಿವೇಶನಗಳು, ವಾಣಿಜ್ಯ ಕಟ್ಟಡಗಳಿಗೆ ಆಸ್ತಿ ತೆರಿಗೆ ಭಾರಿ ಏರಿಕೆಯಾಗಿದೆ ಎಂದು ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರು ಆರೋಪಿಸಿದ್ದಾರೆ. ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪಾಲಿಕೆಯು ಕಳೆದ ಸಾಮಾನ್ಯ ಸಭೆಯಲ್ಲಿ 2021ರ ಮಾರ್ಗಸೂಚಿ ದರದ ಆಧಾರದಲ್ಲಿ ಶೇಕಡಾ 3% ಆಸ್ತಿ ತೆರಿಗೆ ಹೆಚ್ಚು ಮಾಡಿ ನಿರ್ಣಯ ಕೈಗೊಂಡಿದ್ರು. ಆಯುಕ್ತರು 2023ರ ಮಾರುಕಟ್ಟೆ ದರದ ಆಧಾರದಲ್ಲಿ ತೆರಿಗೆ ವಿಧಿಸಿದ್ದಾರೆ. ಪಾಲಿಕೆಯ ಈ ಹಿಂದಿನ ನಿರ್ಧಾರವನ್ನು ಅನುಷ್ಠಾನ ಮಾಡುವಂತೆ ಆಯುಕ್ತರಿಗೆ ಸೂಚನೆ ನೀಡಲಾಗಿದೆ. ಸರ್ಕಾರಕ್ಕೆ ಈ ಬಗ್ಗೆ ಪತ್ರ ವ್ಯವಹಾರ ನಡೆಸುವುದಾಗಿ ಆಯುಕ್ತರು ತಿಳಿಸಿದ್ದಾರೆ. ಸರ್ಕಾರದ ಕಡೆಯಿಂದ ಯಾವ ನಿರ್ಧಾರವೂ ಆಗದೇ ಇದ್ದರೆ ಹೈಕೋರ್ಟ್ಗೆ ರಿಟ್ ಪಿಟಿಷನ್ ಹಾಕಬೇಕಾಗುತ್ತದೆ ಎಂದರು. ಮಾರ್ಗಸೂಚಿ ದರ ಏರಿಕೆ ಮಾಡುವಾಗ ಪಾಲಿಕೆಯ ಸದಸ್ಯರನ್ನ ನಾಮನಿರ್ದೇಶಿತ ಸದಸ್ಯರನ್ನಾಗಿ ಪರಿಗಣಿಸಬೇಕು. ಆದರೆ ಕಳೆದ ವರ್ಷ ಪಾಲಿಕೆ ಹಾಗೂ 2 ಶಾಸಕರ ಗಮನಕ್ಕೆ ತಾರದೆ ಅಧಿಕಾರಿಗಳು ದರ ದುಪ್ಪಟ್ಟು ಮಾಡಿದ್ದಾರೆ. ಗ್ಯಾರಂಟಿ ಯೋಜನೆಗಳಿಗೆ ಸಂಪನ್ಮೂಲ ಕ್ರೋಢೀಕರಣಕ್ಕಾಗಿ ತೆರಿಗೆ ಏರಿಕೆ ಮಾಡಲಾಗಿದೆ ಎಂದು ಮೇಯರ್ ಆರೋಪಿಸಿದರು. ಸೂಕ್ತ ಸ್ಪಂದನೆ ಸಿಗದಿದ್ದರೆ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಗುವುದು. ಆಗಲೂ ಸೂಕ್ತ ಪ್ರತಿಕ್ರಿಯೆ ಬಾರದಿದ್ದರೆ ಆಡಳಿತ ಪಕ್ಷದ ಎಲ್ಲ ಸದಸ್ಯರು ಸೇರಿ ಸಿಎಂ ನಿವಾಸದ ಎದುರು ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಸಿದರು. ರಿಕ್ವೆಸ್ಟ್ ಕೊಡಬೇಕು. ಮಂಗಳೂರು ಮಹಾನಗರ ಪಾಲಿಕೆಯ ವತಿಯಿಂದ ಯಾರನ್ನಾದರೂ ಕೂಡ ಅದಕ್ಕೆ ಒಬ್ಬ ನಾಮಿನೇಟೆಡ್ ಮೆಂಬರ್ ಅನ್ನು ಕೊಡಬೇಕೆಂಬುದಾಗಿ ಅವರು ನಮಗೆ ಮನವಿಯನ್ನು ಮಾಡಬೇಕು. ಅದರ ಆಧಾರದ ಮೇಲೆ ನಾವು ಅವರಿಗೆ ಒಂದು ಮೆಂಬರ್ ಅನ್ನು ಕೊಡಬೇಕಾಗಿತ್ತು. ಆದರೆ ಈ ಎಲ್ಲ ಯಾವುದೇ ಕೆಲಸವನ್ನು ಮಾಡದೆ ಮಂಗಳೂರು ಮಹಾನಗರ ಪಾಲಿಕೆಯನ್ನು ಇವತ್ತು ಕತ್ತಲೆಯಲ್ಲಿಟ್ಟು ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ಇರ್ಬೋದು, ಉಪಮೇಯರ್ ಇರ್ಬೋದು, ನಮ್ಮ ಎಲ್ಲ ಸದಸ್ಯರಿಗೆ ಕೂಡ ಯಾವುದೇ ವಿಚಾರವನ್ನು ತಿಳಿಸದೆ, ಅದರ ಜೊತೆಗೆ ನಮ್ಮ 2 ಕ್ಷೇತ್ರದ ಮಂಗಳೂರು ನಗರ ಉತ್ತರ ಮತ್ತು ಮಂಗಳೂರು ನಗರ ದಕ್ಷಿಣದ 2 ಶಾಸಕರನ್ನು ಕೂಡ ಗಣನೆಗೆ ತೆಗೆದುಕೊಳ್ಳದೆ ಏಕಾಏಕಿಯಾಗಿ ಈ ಒಂದು ಗೈಡ್ಲೈನ್ ವ್ಯಾಲ್ಯೂವನ್ನು ದುಪ್ಪಟ್ಟು ಮಾಡುವಂತಹ ಕೆಲಸ ಈ ಒಂದು ಕಾಂಗ್ರೆಸ್ ಸರ್ಕಾರದ ಈ ಆಡಳಿತ ವಿಭಾಗದಿಂದ ಆಗಿದೆ ಎಂಬುದಾಗಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಬಹಳ ಕಾನೂನಲ್ಲಿ ಸ್ಪಷ್ಟವಾಗಿದೆ. ಈ ಒಂದು ಆ ಒಂದು ಗೈಡ್ಲೈನ್ ಆ ಒಂದು ಮಾಡುವಂತಹ ಸಂದರ್ಭದಲ್ಲಿ ದರವನ್ನು ನಿಗದಿ ಮಾಡುವಂತಹ ಸಂದರ್ಭದಲ್ಲಿ ಸ್ಥಳೀಯ ಸಂಸ್ಥೆಯನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕೆಂಬುದಾಗಿ ಬಹಳ ಸ್ಪಷ್ಟತೆ ಇದೆ. ಆದರೆ ಇದನ್ನು ಯಾವುದನ್ನು ಕೂಡ ಗಣನೆಗೆ ತೆಗೆದುಕೊಳ್ಳದೆ ಬಹುಶಃ ಈ ಸರ್ಕಾರ ಬಂದ ನಂತರ 5 ಭಾಗ್ಯಗಳನ್ನು ಜನರಿಗೆ ಕೊಟ್ಟಿದೆ. ಈ ಒಂದು ಭಾಗ್ಯವನ್ನು ಕೊಟ್ಟಿರುವುದಕ್ಕೆ ನನ್ನ ಏನು ವಿರೋಧ ಇಲ್ಲ. ಯಾಕಂತ ಹೇಳಿದ್ರೆ ಅವರ ಪ್ರಣಾಳಿಕೆಯಲ್ಲಿ ಅವರು ಘೋಷಣೆ ಮಾಡ್ತಾರೆ, ಅನುಷ್ಠಾನ ಮಾಡುವಂಥದ್ದು ಕೂಡ ಅವರದೇ ಜವಾಬ್ದಾರಿ. ಆದರೆ ಅದಕ್ಕೆ ಸಂಪನ್ಮೂಲ ಕ್ರೋಢೀಕರಣ ಮಾಡುವಂತಹ ಕೆಲಸವನ್ನು ಕೂಡ ಇವರು ಮಾಡಬೇಕಾಗಿತ್ತು. ಆದರೆ ಸಂಪನ್ಮೂಲ ಕ್ರೋಢೀಕರಣ ಮಾಡದೆ ಏಕಾಏಕಿಯಾಗಿ ಈ ಒಂದು ಭಾಗ್ಯವನ್ನು ಘೋಷಣೆ ಮಾಡಿರುವುದರ ಫಲವಾಗಿ ಮಂಗಳೂರಿನ ಮಹಾಜನತೆಗೆ ಇವತ್ತು ದುಪ್ಪಟ್ಟು ತೆರಿಗೆಯನ್ನು ವಿಧಿಸುವುದರ ಮುಖಾಂತರ ಬಹಳಷ್ಟು ಹೊರೆಯಾಗುವಂತಹ ರೀತಿಯಲ್ಲಿ ಸರ್ಕಾರ ನಡ್ಕೊಂಡಿದೆ. ಮೊನ್ನೆ ಪ್ರತಿಪಕ್ಷದ ಸದಸ್ಯರಿರ್ಬೋದು, ನಾಯಕರಿರ್ಬೋದು, ಪತ್ರಿಕಾಗೋಷ್ಠಿಯ ಮುಖಾಂತರ 2021ರಲ್ಲಿ ಈ ಒಂದು ಏನು ನಮ್ಮ ಟ್ಯಾಕ್ಸ್ಗೆ ಏನು ನಮ್ಮ ಮುನ್ಸಿಪಲ್ ಆಕ್ಟಿಗೆ ಅಮೆಂಡ್ಮೆಂಟ್ ಮಾಡಿ ಈ ಒಂದು ತೆರಿಗೆಯನ್ನು ಜಾರಿಗೆ ತಂದಿದ್ದಾರೆ ಎಂಬಂತಹ ಒಂದು ಮಾತನ್ನು ಹೇಳಿದ್ದಾರೆ. ಕಳೆದ ಅವಧಿಯಲ್ಲಿ ನಮ್ಮ 2 ಕ್ಷೇತ್ರದ ಶಾಸಕರು ಹಾಗೆಯೇ ನಮ್ಮ ಮಹಾನಗರ ಪಾಲಿಕೆಯ ಮಹಾಪೌರರು ಹಾಗೆಯೇ ನಮ್ಮ ಮಹಾನಗರ ಪಾಲಿಕೆಯ ತೆರಿಗೆ ಹಣಕಾಸು ಸ್ಥಾಯಿ ಸಮಿತಿಯ ಅಧ್ಯಕ್ಷರನ್ನು ಒಳಗೊಂಡಂತೆ ಆ ಒಂದು ಕಮಿಟಿಯನ್ನು ಮಾಡಿ ಕಮಿಟಿಯಲ್ಲಿ ಬಹಳಷ್ಟು ಚರ್ಚೆಯನ್ನು ಮಾಡಿ ಆ ಒಂದು ಏನು ಆಸ್ತಿ ತೆರಿಗೆಯನ್ನು ಏನು ವೆಕೆಂಟ್ ಲ್ಯಾಂಡ್ ಇದೆ ಆ ವೆಕೆಂಟ್ ಲ್ಯಾಂಡಿಗೆ ಹಾಕದೆ ಇವತ್ತು ಆ ಸಂದರ್ಭದಲ್ಲಿ ಜನರಿಗೆ ಹೊರೆಯಾಗದಂತಹ ರೀತಿಯಲ್ಲಿ ಆಸ್ತಿ ತೆರಿಗೆಯನ್ನು ವಿಧಿಸುವಂತಹ ಕೆಲಸ ಸರ್ಕಾರದ ಮಟ್ಟದಲ್ಲಿ ಆಗಿದೆ.
ಆದರೆ ಈ ಬಾರಿ ನಮ್ಮ ಸ್ಥಳೀಯ ಸಂಸ್ಥೆಯನ್ನು ಎಲ್ಲೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ನೇರವಾಗಿ ಇವತ್ತು ಅಧಿಕಾರಿಗಳು ಸರ್ಕಾರದ ಕೈಗೊಂಬೆಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪ್ರತಿಪಕ್ಷದ ಸದಸ್ಯರಿಗೆ ಇವತ್ತು ನಾನು ಪತ್ರಿಕಾಗೋಷ್ಠಿಯ ಮುಖಾಂತರ ಪ್ರಶ್ನೆಯನ್ನು ಮಾಡ್ತಾ ಇದ್ದೇನೆ. ನಮ್ಮ ಪರಿಷತ್ತಿನ ಸಾಮಾನ್ಯ ಸಭೆಯಲ್ಲಿ 2021ರ ಆ ಒಂದು ಮೌಲ್ಯಮಾಪನದ ಆಧಾರದಲ್ಲಿ 3% ಹೆಚ್ಚುವರಿ ಮಾಡಿ ನಾವು ನಿರ್ಣಯವನ್ನು ತಗೊಂಡ ನಂತರವೂ ಕೂಡ ಆಯುಕ್ತರು ಫೆಬ್ರವರಿ 2ನೇ ತಾರೀಕು ಈಗ ತಾನೇ 1/10/2023ರಂದು ಬಂದಿರತಕ್ಕಂತಹ ಮಾರುಕಟ್ಟೆಯ ಒಂದು ಮೌಲ್ಯದ ಆಧಾರದ ಮೇಲೆ ತೆರಿಗೆಯನ್ನು ವಿಧಿಸುವುದರ ಬಗ್ಗೆ ನನ್ನ ಆಂಟಿ ಚೇಂಬರ್ ಅಲ್ಲಿ ಪ್ರತಿಪಕ್ಷದ ನಾಯಕನನ್ನು ಕೂಡ ಕರೆದಿದ್ದೇನೆ. ಹಿರಿಯ ಸದಸ್ಯರು ಮಾಜಿ ಮಹಾಪೌರರಾಗಿರತಕ್ಕಂಥ ಶಶಿಧರ ಹೆಗ್ಡೆಯವರನ್ನು ಕೂಡ ಕರೆದಿದ್ದೇನೆ. ಹಾಗೆಯೇ ನಮ್ಮ ಸಚೇತಕರಾಗಿರತಕ್ಕಂಥ ಪ್ರೇಮಾನಂದ ಶೆಟ್ಟಿ ಇರ್ಬೋದು, ವರುಣ್ ಚೌಟ ಇರ್ಬೋದು, ತೆರಿಗೆ ಹಣಕಾಸು ಸ್ಥಾಯಿ ಸಮಿತಿ ಅಧ್ಯಕ್ಷರನ್ನು ಕೂಡ ಕರೆದು ಆಯುಕ್ತರಿಗೆ ಸ್ಪಷ್ಟವಾದಂತಹ ಸೂಚನೆಯನ್ನು ಕೂಡ ಆ ಸಂದರ್ಭದಲ್ಲಿ ಕೊಟ್ಟಿದ್ದೇನೆ. ನಾನು ನೋಡಿ, ನಾವೆಲ್ಲರೂ ಕೂಡ ಇಲ್ಲಿ ಒಮ್ಮತದ ನಿರ್ಧಾರವನ್ನು ಪಾಲಿಕೆಯ ಸಾಮಾನ್ಯ ಸಭೆಯಲ್ಲಿ ನಾವು ಕೈಗೊಂಡಿದ್ದೇವೆ. ಅದನ್ನು ಅನುಷ್ಠಾನಗೊಳಿಸುವಂಥದ್ದು ಮತ್ತೆ ಯಾವುದೇ ಕಾರಣಕ್ಕೂ ಕೂಡ ಮಾರುಕಟ್ಟೆಯ ಹೊಸ ಪರಿಷ್ಕೃತ ಮೌಲ್ಯದ ಆಧಾರದಲ್ಲಿ ತೆರಿಗೆಯನ್ನು ವಿಧಿಸಬಾರದು ಎಂಬಂತಹ ಸ್ಪಷ್ಟ ಸೂಚನೆಯನ್ನು ಕೂಡ ಕೊಟ್ಟಿದ್ದೇವೆ. ಮೊನ್ನೆಯ ಸಾಮಾನ್ಯ ಸಭೆಯಲ್ಲಿ ಅವರಿಗೆ ಗೊತ್ತಿದ್ದು ಕೂಡ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಅವರಿಗೆ ಮಂಗಳೂರಿನ ಮಹಾಜನತೆಯ ಬಗ್ಗೆ ಕಾಳಜಿ ಇರುತ್ತಿದ್ರೆ ಅವರ ನಗರಾಭಿವೃದ್ಧಿ ಸಚಿವರು ಮಂಗಳೂರಿಗೆ ಬಂದಂತಹ ಸಂದರ್ಭದಲ್ಲಿ ಅವರ ಗಮನಕ್ಕೂ ಕೂಡ ತರಬಹುದಿತ್ತು. ಉಸ್ತುವಾರಿ ಮಂತ್ರಿಗಳು ಬಂದಿದ್ರು, ಅವರ ಗಮನಕ್ಕೂ ಕೂಡ ತರಬಹುದಿತ್ತು. ನಿನ್ನೆ ಪತ್ರಿಕೆಯಲ್ಲಿ ಮಾಧ್ಯಮದವರು ಪ್ರಶ್ನೆ ಮಾಡುವಾಗ ಆಗ ನಮ್ಮ ಮಹಾನಗರ ಪಾಲಿಕೆಯ ಸದಸ್ಯರು ಅವರ ಕಿವಿಯಲ್ಲಿ ಹೇಳ್ತಾ ಇದ್ದಾರಂತೆ ಅದು ಸ್ಥಳೀಯ ಸಂಸ್ಥೆಯ ವಿಚಾರ, ಸ್ಥಳೀಯ ಸಂಸ್ಥೆಯವರು ನೋಡ್ಕೊಳ್ಳಿ ಅಂತ. ಹಾಗಾದ್ರೆ ಉಸ್ತುವಾರಿ ಮಂತ್ರಿಗೆ ಮಂಗಳೂರು ಮಹಾನಗರ ಪಾಲಿಕೆಯ ಜನರ ಬಗ್ಗೆ ಕಾಳಜಿ ಇಲ್ವಾ? ನಾನು ನೇರವಾಗಿ ಇವತ್ತು ಪ್ರಶ್ನೆಯನ್ನು ಮಾಡ್ತಾ ಇದ್ದೇನೆ. ಹಾಗಾಗಿ ನಾವು ಇವತ್ತು ಈಗಾಗಲೇ ಇಲ್ಲಿ ನಮ್ಮ ಮಹಾನಗರ ಪಾಲಿಕೆಯ ನಮ್ಮ ಆಯುಕ್ತರು ಇವತ್ತು ದುಪ್ಪಟ್ಟು ತೆರಿಗೆಯನ್ನು ವಿಧಿಸುವುದರ ಮುಖಾಂತರ ಬಹಳಷ್ಟು ಜನರಿಗೆ ತೊಂದರೆಯಾಗಿದೆ. ಅದರ ಜೊತೆಗೆ ನಾನು ಬಹಳ ಸ್ಪಷ್ಟವಾಗಿ ಇವತ್ತು ಹೇಳ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಮೊದಲೆಲ್ಲ ಕಳೆದ ವರ್ಷ ಮುಖ್ಯ ರಸ್ತೆ ಇರ್ಬೋದು, ಒಳ ರಸ್ತೆ ಇರ್ಬೋದು, ಅದರ ಜೊತೆಗೆ 10 ಫೀಟಿನ ಪಾತ್ವೆ ರಸ್ತೆ, ಅದಕ್ಕೆ ಕೂಡ ಬೇರೆ ಬೇರೆ ರೀತಿಯಾದಂತಹ ಮಾನದಂಡದಲ್ಲಿ ಆ ಒಂದು ಮೌಲ್ಯಮಾಪನವನ್ನು ಮಾಡಿದ್ರು. ಆದರೆ ಈ ಬಾರಿ ಸ್ಪಷ್ಟ ಇದೆ. ಯಾಕಂತ ಹೇಳಿದ್ರೆ ಮುಖ್ಯ ರಸ್ತೆ ಮತ್ತೆ ಒಳ ರಸ್ತೆ 20 ಫೀಟಿನ ರಸ್ತೆ ಬಿಟ್ಟು ಬಾಕಿ ಉಳಿದಂತಹ 3 ಫೀಟಿನ ರಸ್ತೆಗೂ ಕೂಡ 20 ಫೀಟಿನ ಆ ಒಂದು ದರವನ್ನು ಇವತ್ತು ನಿಗದಿ ಮಾಡಿದ್ದಾರೆ. 10 ಫೀಟಿನ ರಸ್ತೆ ಕೂಡ ಅದೇ 20 ಫೀಟಿನ ದರವನ್ನು ನಿಗದಿ ಮಾಡಿದ್ದಾರೆ. ಬಹಳ ಸ್ಪಷ್ಟವಾಗಿದೆ. ಇಲ್ಲಿ ನೋಡಿ, ಆದರ್ಶ ನಗರ ರೆಸಿಡೆನ್ಷಿಯಲ್ ಕ್ರಾಸ್ ರೋಡ್ ಅಲ್ಲಿ 5,46,325 ರೇಟ್ ಇದೆ. ಆದ್ರೆ ಆದರ್ಶ ನಗರ ರೆಸಿಡೆನ್ಷಿಯಲ್ 5 ಫೀಟ್ ಬಿಲೋ ರೋಡ್ ಅದಕ್ಕೆ ಕೂಡ 5,46,325 ರೇಟ್ ಇದೆ. ಹಾಗಾಗಿ ಇಲ್ಲಿ ನಮ್ಮ ಮಾನದಂಡ ಇದೆ ಅದನ್ನು ಪಾಲನೆಯನ್ನು ಮಾಡದೆ ನೇರವಾಗಿ ಜನರಿಗೆ ಹೊರೆಯಾಗುವಂತಹ ರೀತಿಯಲ್ಲಿ ಇವತ್ತು ತೆರಿಗೆಯನ್ನು ವಿಧಿಸಿದ್ದಾರೆ, ಮಾರ್ಗಸೂಚಿಯನ್ನು ವಿಧಿಸಿದ್ದಾರೆ. ಅದರ ಜೊತೆಗೆ ಕೆಲವೊಂದು ರಸ್ತೆ ಅಂದ್ರೆ ಅವರ PID ಮುಖಾಂತರ ಎಲ್ಲಿಯಾದ್ರೂ ಆ ಒಂದು ರಸ್ತೆಗೆ ನಂಬರ್ ಏನಾದ್ರು ಇಲ್ಲದಿದ್ರೆ ಅದಕ್ಕೆ ಒಂದು ಬೇರೆ ರೀತಿಯಾದಂತ ಅಂದ್ರೆ ಅವರೇ ಕೂತು ಒಂದು ಮೌಲ್ಯಮಾಪನವನ್ನು ಮಾಡಿ ಅದನ್ನು ಕೂಡ ಹೊರೆಯಾಗುವಂತಹ ರೀತಿಯಲ್ಲಿ ಇವತ್ತು ತೆರಿಗೆಯನ್ನು ವಿಧಿಸುವಂತಹ ಆ ಒಂದು ಮೌಲ್ಯಮಾಪನ ಮಾಡುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಹಾಗಾಗಿ ಇವತ್ತಿನ ಮಂಗಳೂರಿನ ಜನರಿಗೆ ಈ ಒಂದು ಕಾಂಗ್ರೆಸ್ಸಿನ ಈ ರೀತಿಯಾದಂತಹ ಅವರಿಗೆ ಗ್ಯಾರಂಟಿ ಯೋಜನೆಗೆ ಹಣ ಕ್ರೋಢೀಕರಣ ಆಗ್ಬೇಕೆಂಬಂತ ನಿಟ್ಟಿನಲ್ಲಿ ಏಕಾಏಕಿಯಾಗಿ
ಕಳೆದ ಅವಧಿಯಲ್ಲಿ 5 ಲಕ್ಷ ಇದ್ದಂತಹ ಏನು ಆ ಒಂದು ಸೆನ್ಸಿನ ಮಾರುಕಟ್ಟೆ ಆ ಒಂದು ದರವನ್ನು ಈ ಬಾರಿ 8 ಲಕ್ಷ, ಅದರ ಜೊತೆಗೆ ಕಮರ್ಷಿಯಲ್ ಏನು ಆ ಒಂದು ವಾಣಿಜ್ಯೋದ್ಯಮ ಉದ್ದೇಶಕ್ಕಾಗಿ ಬಳಕೆ ಮಾಡುವಂತಹ ಜಮೀನಿಗೆ ಸುಮಾರು 12 ಲಕ್ಷ ರೂಪಾಯಿ, ಅಂದ್ರೆ 5 ಲಕ್ಷದಿಂದ 12 ಲಕ್ಷ ರೂಪಾಯಿಯನ್ನು ಏರಿಸುವುದರ ಮುಖಾಂತರ ಹೆಚ್ಚುವರಿಯಾಗಿ ಈ ರೀತಿಯಾಗಿ ಒಂದು ಸ್ಟ್ಯಾಂಪ್ ಡ್ಯೂಟಿಯ ಮುಖಾಂತರ ಗ್ಯಾರಂಟಿ ಯೋಜನೆಗೆ ಹಣ ಸಂಗ್ರಹ ಆಗಬೇಕೆಂಬಂತ ನಿಟ್ಟಿನಲ್ಲಿ ಈ ರೀತಿಯಾಗಿ ಜನರಿಗೆ ಹೊರೆ ಹಾಕುವಂತ ನಿಟ್ಟಿನಲ್ಲಿ ಈ ಒಂದು ಕೆಲಸವನ್ನು ಮಾಡಿದ್ದಾರೆ. ಅದರ ಜೊತೆಗೆ ಕಮರ್ಷಿಯಲ್ ಏನು ಆಕ್ಟಿವಿಟೀಸ್ಗೆ ಇರತಕ್ಕಂತಹ ಆ ಒಂದು ಭೂಮಿಗೆ ಆಕ್ಚುಲಿ 40% ಏರಿಕೆ ಮಾಡುವಂಥದ್ದು ಕಾನೂನಲ್ಲಿ ಇರುವಂಥದ್ದು. ಆದ್ರೆ ಇವತ್ತು ಈ ಬಾರಿ 50%, ಶೇಕಡ 50ಕ್ಕಿಂತಲೂ ಹೆಚ್ಚು ಅಲ್ಲಿ ಆ ಒಂದು ಹೆಚ್ಚುವರಿಯಾಗಿ ತೆರಿಗೆ ವಿಧಿಸುವುದರ ಮುಖಾಂತರ ಜನರಿಗೆ ಇವತ್ತು ತೊಂದರೆ ಆಗಿದೆ. ಹಾಗಾಗಿ ನಾನು ಇನ್ನು ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯ ನಮ್ಮ ಎಲ್ಲ 44 ಸದಸ್ಯರು ತಕ್ಷಣ ನಾವು DR ಅವರಿಗೆ ಅಂದ್ರೆ ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರ್ ಅವರಿಗೆ ನಾವು ಮನವಿಯನ್ನು ಮಾಡ್ತೇವೆ. ಯಾಕೆ ನಮ್ಮ ಮಹಾನಗರ ಪಾಲಿಕೆಯ ಸದಸ್ಯರನ್ನು ಮಹಾನಗರ ಪಾಲಿಕೆಯನ್ನು ಕತ್ತಲೆಯಲ್ಲಿಟ್ಟು ಈ ರೀತಿಯಾಗಿ ನೀವು ಏನೋ ಮಾರುಕಟ್ಟೆಯ ದರವನ್ನು ನಿಗದಿಪಡಿಸಿದ್ದೀರಿ ಎಂಬುದಾಗಿ ನಾವು ಪತ್ರದ ಮುಖಾಂತರ ಕೇಳ್ತೇವೆ. ಜಿಲ್ಲಾಧಿಕಾರಿಯ ಮುಖಾಂತರ ಕೂಡ ಜಿಲ್ಲಾಧಿಕಾರಿಯ ಗಮನಕ್ಕೆ ಕೂಡ ತರ್ತೇವೆ. ಜಿಲ್ಲಾಧಿಕಾರಿಯವರ ಕಚೇರಿಯ ಎದುರುಗಡೆ ಒಂದು ವೇಳೆ ಜಿಲ್ಲಾಧಿಕಾರಿಯವರು ಏನು ನಮಗೆ ಸ್ಪಷ್ಟವಾಗಿ ಸ್ಪಂದನೆಯನ್ನು ಪಡೆದಿದ್ರೆ ಜಿಲ್ಲಾಧಿಕಾರಿಯವರ ಕಚೇರಿಯ ಮುಂಭಾಗದಲ್ಲಿ ಪ್ರತಿಭಟನೆಯನ್ನು ಮಾಡ್ತೇವೆ. ಅದರ ಜೊತೆಗೆ ಅಲ್ಲೂ ಕೂಡ ನಮಗೆ ನ್ಯಾಯ ಸಿಗದಿದ್ರೆ ನಾವು ನೇರವಾಗಿ ನಮ್ಮ 44 ಸದಸ್ಯರು ಕೂಡ ಮುಖ್ಯಮಂತ್ರಿಯವರ ಮನೆ ಎದುರುಗಡೆ ಕೂತು ನಾವು ಪ್ರತಿಭಟನೆಯನ್ನು ಮುಂದಿನ ದಿನಗಳಲ್ಲಿ ನಾವು ಮಾಡ್ತೇವೆ ಎಂಬಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಈಗ ನೋಡಿ ನನ್ನ ಕೈಯಲ್ಲಿ ಇದೆ ನೋಡಿ, ಮೇನ್ ಕ್ರಾಸ್ ರೋಡ್ಗೆ ಮತ್ತೆ ಪಾತ್ವೇಗೆ ಒಂದೇ ರೇಟನ್ನು ಫಿಕ್ಸ್ ಮಾಡಿದ್ದಾರೆ. ಇದು ಅವೈಜ್ಞಾನಿಕವಾಗಿದೆ. ನಾವು ಕಾನೂನು ರೀತಿಯ ಹೋರಾಟವನ್ನು ಕೂಡ ನಾವು ಮಾಡ್ತೇವೆ. ನಾವು ಹೈಕೋರ್ಟಿಗೆ ರಿಟ್ ಪಿಟಿಷನ್ ಮಾಡುವಂತ ಕೆಲಸವನ್ನು ಕೂಡ ನಾವು ಮಾಡ್ತೇವೆ. ಯಾಕಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ನಾವು ನೋಡಿ ಒಂದು 5%, 10%, 15% ಏರಿಕೆ ಆದರೆ ಜನರು ಇಲ್ಲಿ ಮಂಗಳೂರಿನ ಜನ ಮಾತಾಡಲ್ಲ. ಇಲ್ಲಿ 100%, 150% ಕೂಡ ಹೆಚ್ಚಾಗಿದೆ. ಕಳೆದ ಅವಧಿಯಲ್ಲಿ ತಾವು ಹೇಳಿದ್ದೀರಿ, ಕಳೆದ ಅವಧಿಯಲ್ಲಿ ನಾವು ನೋಡಿ ಅದನ್ನು ಕೂಡ ನಾವು ಬಹಳ ಮೌಲ್ಯಮಾಪನವನ್ನು ಮಾಡಿ 15%ಕ್ಕಿಂತ ಹೆಚ್ಚು ಯಾರಿಗೂ ಕೂಡ ಕಳೆದ ವರ್ಷ ಟ್ಯಾಕ್ಸ್ ಬೀಳಿಲ್ಲ. ಸರಪಾಡಿ ಡ್ಯಾಮ್ ಅಲ್ಲಿ ಸ್ವಲ್ಪ ಲೀಕೇಜ್ ಎಲ್ಲ ಇದ್ದು ಅಲ್ಲಿಂದ ಕೂಡ ನಮ್ಮ ಈ ಒಂದು ಡ್ಯಾಮಿಗೆ ನೀರು ಬರುವುದರಿಂದಾಗಿ ಇವತ್ತಿನ ತನಕ ಯಾವುದೇ ರೀತಿಯಾದಂತಹ ಏನು ಡ್ರಾಪಿಂಗ್ ಅಂದರೆ ಕಡಿಮೆ 1 ಇಂಚು ಕೂಡ ನೀರು ಕಡಿಮೆ ಆಗಲಿಲ್ಲ. 6 ಮೀಟರ್ ಭರ್ತಿಯಾಗಿದೆ. ನಾವು ಮುಂಜಾಗ್ರತಾ ಕ್ರಮವಾಗಿ ಹರೇಕಳ ಡ್ಯಾಮಲ್ಲಿ ಏನು ನೀರನ್ನು ಶೇಖರಣೆ ಮಾಡಿದ್ದೇವೆ. ಆ ನೀರು ತುಂಬೆ ತನಕ ಇದೆ. 2 ಪಂಪನ್ನು ಈಗಾಗಲೇ ಇಳಿಸಿದ್ದೇವೆ. ಇಲ್ಲಿ ಏನಾದರೂ ನೀರಿನ ಸಂಗ್ರಹದಲ್ಲಿ ಕಡಿಮೆ ಆಗ್ತಾ ಹೋದರೆ ಅಂದರೆ 6 ಮೀಟರಿಂದ 5.9 ಆ ರೀತಿಯಾಗಿ ಕಡಿಮೆ ಆಗಲಿಕ್ಕೆ ಪ್ರಾರಂಭ ಆದರೆ ತಕ್ಷಣ ನಾವು ಪಂಪಿಂಗನ್ನು ಸ್ಟಾರ್ಟ್ ಮಾಡ್ತೇವೆ. ಈ ವರ್ಷ ಆ ದೇವರ ಅನುಗ್ರಹದಿಂದ ಖಂಡಿತವಾಗಿ ಕೂಡ ನಮಗೆ ನೀರಿನ ಸಮಸ್ಯೆ ಬರಲಿಕ್ಕಿಲ್ಲ. ಕಳೆದ ವರ್ಷ ಈ ಅವಧಿಯಲ್ಲಿ ಸುಮಾರು 5.9 ನೀರು ನಮ್ಮ ಡ್ಯಾಮಲ್ಲಿ ಇತ್ತು. ಈ ಬಾರಿ 6 ಮೀಟರ್ ಭರ್ತಿಯಾಗಿದೆ. ನಾವು ಒಂದು ವೇಳೆ ಏನಾದರೂ ನೀರಿನ ಏನು ಸಂಗ್ರಹದಲ್ಲಿ ಬಹಳಷ್ಟು ಕಡಿಮೆ ಆಗ್ತಾ ಹೋದರೆ ಆಗ ನಾವು ರೇಷನಿಂಗ್ನ ಬಗ್ಗೆ ಯೋಚನೆಯನ್ನು ಮಾಡ್ತೇವೆ. ಹಾಗಾಗಿ ಈ ಸಲ ರೇಷನಿಂಗ್ ಮಾಡುವಂತ ಕೂಡ ಅಗತ್ಯ ಇಲ್ಲ ಅಂತ ಅಂದ್ಕೊಂಡಿದ್ದೇನೆ. ದಿನದ 24 ಗಂಟೆ ಕೂಡ 160 MLD ಪಂಪಿಂಗ್ ಆಗ್ತಾ ಇದೆ. 160 MLD ನೀರು ಬರ್ತಾ ಇದೆ. ಅದರಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ ಒಂದಷ್ಟು ಇಲ್ಲಿಗಲ್ ಕನೆಕ್ಷನ್ ಎಲ್ಲ ಇದೆ. ಅದನ್ನು ಕೂಡ ನಮ್ಮ ಅಧಿಕಾರಿಗಳ ಹತ್ರ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೇನೆ. ಎಲ್ಲಿಯೆಲ್ಲ ಇಲ್ಲಿಗಲ್ ಎಲ್ಲ ಕನೆಕ್ಷನ್ ಇದೆ ಅದನ್ನೆಲ್ಲ ತಕ್ಷಣ ಮಾಡಬೇಕೆಂಬುದಾಗಿ ಕೂಡ ಹೇಳಿದ್ದೇನೆ. ಕಳೆದ ಸಾಮಾನ್ಯ ಸಭೆಯಲ್ಲಿ ಈ ಕುರಿತು ಪ್ಲೇ ಕಾರ್ಡ್ ಹಿಡಿದು ಪ್ರತಿಭಟನೆ ನಡೆಸಿದ ವಿಪಕ್ಷ ಸದಸ್ಯರು ಜನರ ಬಗ್ಗೆ ಕಾಳಜಿ ಇದ್ದಿದ್ರೆ ಉಸ್ತುವಾರಿ ಸಚಿವರು ನಗರಾಭಿವೃದ್ಧಿ ಸಚಿವರ ಗಮನಕ್ಕೆ ತರಬಹುದಿತ್ತು. ಅವರಿಗೆ ಜನರ ಬಗ್ಗೆ ಕಾಳಜಿ ಇಲ್ವಾ ಎಂದು ಪ್ರಶ್ನಿಸಿದ್ರು.
ಸುದ್ದಿಗೋಷ್ಠಿಯಲ್ಲಿ ಪಾಲಿಕೆಯ ಸದಸ್ಯರಾದ ಸುನಿತಾ, ವರುಣ್ ಚೌಟ, ಸಂಗೀತಾ ನಾಯಕ್, ನಯನಾ ಕೋಟ್ಯಾನ್ ಮತ್ತಿತರರು ಉಪಸ್ಥಿತರಿದ್ದರು. ನಾಗೇಶ್ ಕಾಬೂರು, ವಿ4 ನ್ಯೂಸ್, ಮಂಗಳೂರು.